Question number 26. Read the dialogue and answer the questions. Okay. Here the dialogue is given. Conversation is given between officer and the person Ravi. Okay. So we will see the dialogue now. Hello everyone. Welcome to Sanmargaha classes. Question number 26 of the lesson Sir C.V. Raman. Read the dialogue and answer the questions. Here, the conversation between officer and Ravi, Mr. Ravi, is given. You have to carefully read the conversation between the two and answer the questions given in the given below. Okay. ಸೊ ಇಲ್ಲಿ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ಮಕ್ಕಳೇ ಆಫೀಸರ್ ಮತ್ತು ರವಿಯ ನಡುವೆ ಬ್ಯಾಂಕ್ ಆಫೀಸರ್ ಮತ್ತು ರವಿಯ ನಡುವೆ ಸಂಭಾಷಣೆಯನ್ನ ಕೊಟ್ಟಿದ್ದಾರೆ. ಆ ಸಂಭಾಷಣೆಯನ್ನ ಓದ್ಬಿಟ್ಟು ನೀವು ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು. ಓಕೆನಾ? ವಿ ವಿಲ್ ರೀಡ್ ದ ಕಾನ್ವರ್ಸೇಷನ್ ನೌ. ಆಫೀಸರ್, ವೆಲ್ಕಮ್ ಟು ದ ಕರ್ನಾಟಕ ಬ್ಯಾಂಕ್. ರವಿ ಸೇಸ್, ಪ್ಲೀಸ್ ಇನ್ಫಾರ್ಮ್ ಮೀ ಅಬೌಟ್ ಡಿಫರೆಂಟ್ ಕೈಂಡ್ಸ್ ಆಫ್ ಅಕೌಂಟ್ಸ್. ಬೇರೆ ಬೇರೆ ತರದ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ನನಗೆ ಮಾಹಿತಿಯನ್ನ ನೀಡಿ ಅಂತ ರವಿ ಕೇಳ್ತಾ ಇರುವಂತದ್ದು. ಓಕೆ. ದೆನ್ ಆಫೀಸರ್ ಸೇಸ್, ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಅಕೌಂಟ್, ಈ ತರ 3 ಅಕೌಂಟ್ಗಳಿವೆ ಅಂತ ಆಫೀಸರ್ ಹೇಳ್ತಾ ಇದ್ದಾರೆ. ಸೇವಿಂಗ್ಸ್ ಅಕೌಂಟ್ ಅಂತಂದ್ರೆ ಉಳಿತಾಯ ಖಾತೆ, ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆ ಮತ್ತು ರಿಕರಿಂಗ್ ಅಕೌಂಟ್. ದೆನ್ ರವಿ ಆಸ್ಕ್ಸ್ ಹಿಯರ್, ವಿಚ್ ಅಕೌಂಟ್ ಶುಡ್ ಐ ಓಪನ್? ನಾನು ಯಾವ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ರವಿ ಕೇಳ್ತಾ ಇರುವಂತದ್ದು. ದೆನ್ ಆಫೀಸರ್ ಸೇಸ್, ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ಓಪನ್ ಅ ಕರೆಂಟ್ ಅಕೌಂಟ್. ನೀನು ಒಂದು ವೇಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಇಫ್ ನಾಟ್ ಓಪನ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ನೀವು ಬಿಸ್ನೆಸ್ ಮೆನ್ ಅಲ್ಲ ಅಂತಂದ್ರೆ ಯು ಕ್ಯಾನ್ ಓಪನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಉಳಿತಾಯ ಖಾತೆಯನ್ನ ಓಪನ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರವಿ ಸೇಸ್, ಐ ಆಮ್ ಆನ್ ಎಕ್ಸ್ ಸರ್ವಿಸ್ ಮೆನ್, ವಾಟ್ ಡಾಕ್ಯುಮೆಂಟ್ಸ್ ಆರ್ ನೀಡೆಡ್? ನಾನು ಒಬ್ಬ ನಿವೃತ್ತಿ ಹೊಂದಿದಂತಹ ಸೈನಿಕ, ನನಗೆ ಯಾವ ತರದ ದಾಖಲೆಗಳು ಬೇಕಾಗ್ತವೆ ಅಂತ ಕೇಳ್ತಾ ಇದ್ದಾರೆ. ದೆನ್ ಆಫೀಸರ್ ಸೇಸ್, ಅಡ್ರೆಸ್ ಪ್ರೂಫ್, 2 ಫೋಟೋಗ್ರಾಫ್ಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ಏನೇನ್ ಡಾಕ್ಯುಮೆಂಟ್ ಬೇಕು ಇಲ್ಲಿ? ಅಡ್ರೆಸ್ ಪ್ರೂಫ್, ವಿಳಾಸಕ್ಕೆ ಒಂದು ಪ್ರೂಫ್ ಬೇಕಾಗತ್ತೆ, ಅಂಡ್ 2 ಫೋಟೋಗ್ರಾಫ್ಸ್, ನಿಮ್ಮ 2 ಫೋಟೋಗ್ರಾಫ್ಸ್ ಬೇಕು ಅಂತ ಹೇಳ್ತಾ ಇರುವಂತದ್ದು. ದೆನ್ ರವಿ ಸೇಸ್, ಆಸ್ಕ್ಸ್, ಹೌ ಮಚ್ ಮನಿ ಶುಡ್ ಐ ಡಿಪಾಸಿಟ್ ಇನಿಷಿಯಲಿ? ನಾನು ಪ್ರಾರಂಭದಲ್ಲಿ ಎಷ್ಟು ಹಣವನ್ನು ಡಿಪಾಸಿಟ್ ಮಾಡಬೇಕು ಅಂತ ರವಿ ಕೇಳ್ತಾ ಇರೋದು. ಆಫೀಸರ್ ಸೇಸ್, ಓನ್ಲಿ 500 rupees. ಹೌ ಮಚ್? ಓನ್ಲಿ 500 rupees ಇನ್ವೆಸ್ಟ್ ಮಾಡಿದ್ರೆ ಸಾಕು, ನೀವು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ರವಿ ಸೇಸ್ ಅಗೇನ್ ಆಸ್, ವಿಲ್ ಯು ಇಶ್ಯೂ ಮಿ ಅ ಚೆಕ್ ಬುಕ್? ಹಾಗಾದ್ರೆ ನನಗೆ ಚೆಕ್ ಬುಕ್ ಅನ್ನ ಕೊಡ್ತೀರಾ ಅಂತ ರವಿ ಕೇಳ್ತಾ ಇರೋದು. ಆಫೀಸರ್ ಸೇಸ್ ಫಾರ್ ದಟ್ ರಿಪ್ಲೈಸ್, ಎಸ್, ಬಟ್ ಇಫ್ ಯು ವಾಂಟ್ ಅ ಚೆಕ್ ಬುಕ್ ಯು ಹ್ಯಾವ್ ಟು ಮೇಂಟೈನ್ ಅ ಮಿನಿಮಮ್ ಬ್ಯಾಲೆನ್ಸ್ ಆಫ್ ₹1000. ನೀವು ಚೆಕ್ ಬುಕ್ ಬೇಕು ಅಂತಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟು ಇರಬೇಕು ಮಕ್ಕಳೇ? ₹1000 ಇರಬೇಕು ಅಂತ ಇಲ್ಲಿ ಆಫೀಸರ್, ಬ್ಯಾಂಕ್ ಆಫೀಸರ್ ಹೇಳ್ತಾ ಇರುವಂತದ್ದು. ಓಕೆನಾ? ಸೊ ಚೆಕ್ ಬುಕ್ ಬೇಕು ಅಂದ್ರೆ ಎಷ್ಟು ಇರಬೇಕು ಮಕ್ಕಳೇ? ಮಿನಿಮಮ್ ಬ್ಯಾಲೆನ್ಸ್ ₹1000 ಇಡಬೇಕು ಅಂತ ಬ್ಯಾಂಕ್ ಆಫೀಸರ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. These are the information or conversation between bank officer and Ravi. We will see the questions one by one now. Question A. Which bank does Ravi wants to open his bank account? So ಯಾವ ಬ್ಯಾಂಕ್ ಅಲ್ಲಿ ರವಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ. Which bank does Ravi want to open his bank account? Okay. ರವಿ ವಾಂಟ್ಸ್ ಟು ಓಪನ್ ಹಿಸ್ ಬ್ಯಾಂಕ್ ಅಕೌಂಟ್ ವಿತ್ ಕರ್ನಾಟಕ ಬ್ಯಾಂಕ್. ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದಾರೆ ರವಿ? ಕರ್ನಾಟಕ ಬ್ಯಾಂಕ್ ಅಲ್ಲಿ. ಬಿಕಾಸ್ ಹಿ ಹ್ಯಾಸ್ ಅಪ್ರೋಚ್ಡ್ ಕರ್ನಾಟಕ ಬ್ಯಾಂಕ್, ಸೊ ಫ್ರಮ್ ದೇರ್ ವಿ ಕ್ಯಾನ್ ನೋ ದಟ್ ಹಿ ವಾಂಟ್ಸ್ ಟು ಓಪನ್ ಹಿಸ್ ಅಕೌಂಟ್ ವಿತ್ ಕರ್ನಾಟಕ ಬ್ಯಾಂಕ್. ಓಕೆ, ದಿಸ್ ಇಸ್ ಕ್ವಶನ್ ಎ.
ದಿಸ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ ಚಿಲ್ಡ್ರನ್. ಓಕೆ, ಸೊ ಟೋಟಲ್ 4 ಕ್ವಶನ್ಸ್ ಇದ್ದಾವೆ, 4 ಮಾರ್ಕ್ ಇರುತ್ತೆ. ಓಕೆನಾ? ಕ್ವಶನ್ ಬಿ, this also carries 1 mark. What type of account will Ravi open? Ravi will open savings account because Ravi is not a businessman, isn't it? So here officer has made it clear that if he is a businessman, he has to open current account. Otherwise, he can open savings bank account. So ಯಾವ account ಅನ್ನು open ಮಾಡ್ತಾ ಇದ್ದಾರೆ ಮಕ್ಕಳೇ? Ravi will open savings account, savings bank account, ಉಳಿತಾಯ ಖಾತೆ. Because he is not a businessman, what is he? He is an ex-serviceman, isn't it? Question C. How much balance is required for the checkbook? So this also carries 1 mark. So ಎಷ್ಟು balance ಬೇಕು checkbook ಗೆ? Minimum balance is how much? So when Ravi says that, asks that if they issue a checkbook or not, then officer replies, rupees 1000 balance is required for the checkbook. How much? Minimum balance of rupees 1000. Okay, minimum. This is the minimum balance of rupees 1000 required for the checkbook. Question D. How much money should Ravi deposit initially? So bank account ge how much money he should deposit initially? So Ravi should deposit rupees 500 initially to open bank account. To open bank account. Okay, so which type of account he is going to open? Savings bank account, isn't it? For that, the minimum investment required is rupees 500. If he wants checkbook, he need to invest deposit rupees 1000. He needs to invest rupees 1000. Otherwise, minimum balance or deposit he should maintain is rupees 500 initially. Okay, so he should deposit rupees 500 initially to open savings bank account. Okay, children. So these are the 4 questions. 4 questions carry 4 marks. 1 mark each for A, B, question A, B, C and okay. ಸೊ ಈ ತರ ಪ್ಯಾಸೇಜ್ ಕಾನ್ವರ್ಸೇಷನ್ ಕೊಟ್ಬಿಟ್ಟು ನಿಮ್ಗೆ 4 ಕ್ವಶನ್ ಕೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೂ ಮಕ್ಕಳೇ 1 ಮಾರ್ಕ್ ಇರುತ್ತೆ. ಸೊ ಇಲ್ಲಿಂದ ನೀವು ಈ ಒಂದು ಪ್ಯಾಸೇಜ್ ಇಂದ ಆರ್ ಡೈಲಾಗ್ ಇಂದ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.